ನಮಸ್ಕಾರ ಸ್ನೇಹಿತರೆ SSC CGL ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಏನು ಮಾಡ್ತಾ ಇದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಇದನ್ನ ಅನಲೈಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ್ದ್ರ ಬಗ್ಗೆ ನೀವು ಓದ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೊ ಇವತ್ತು ಜನರಲ್ ಅವೇರ್ನೆಸ್ ಮಾಡ್ತಾ ಇದೀವಿ. ನೋಡಿ, ರೀಸೆಂಟ್ ಆಗಿ ನಾವು ಜನರಲ್ ಇಂಗ್ಲಿಷ್, ಜನರಲ್ ಇಂಟೆಲಿಜೆಂಟ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇವೆಲ್ಲ ಟೈರ್ 1 ಅಲ್ಲಿ ಇರ್ತಕ್ಕಂಥದ್ದು. ಇವನ್ ಇದ್ರ ಜೊತೆ ಜನರಲ್ ಅವೇರ್ನೆಸ್, ಈ 4 ಸೆಕ್ಷನ್ಸ್ಗಳು ನಿಮ್ಗೆ ಇರ್ತವೆ. ಇದೆಲ್ಲ ಮಾಡಿದೀವಿ. ಇದೆಲ್ಲ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಲಿಂಕ್ ನ ಚೆಕ್ ಮಾಡ್ಕೊಳ್ಳಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೋಡೋಣ, ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟೇ ಮಾಡೋಣ. ಓಕೆ, ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋಸ್ಗಳನ್ನು ಹಾಕೋಣ. ಓಕೆ, ಸೊ ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ಸ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲೂ ಕೂಡ ನಾವು ವಿಡಿಯೋಸ್ ಶೇರ್ ಮಾಡ್ತೀವಿ. ಪುನೀತ್ ಫೋರಮ್ ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಬನ್ನಿ, ಹಾಗಾದ್ರೆ ನಾನು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಲಾಸ್ಟ್ ಇಯರ್ ಹೆಂಗಿದೆ ಕ್ವಶನ್ಸ್, ಯಾವ ರೀತಿ ಇರುತ್ತೆ, ಹೆಂಗ್ ಪ್ರಿಪೇರ್ ಆಗಬೇಕು, ಇದರಿಂದ ನೀವು ಅನಲೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕೇಳ್ತಾನೆ, ಎಷ್ಟು ಡೀಟೇಲ್ ಇರುತ್ತೆ ಅಥವಾ ನಾರ್ಮಲ್ ಆಗಿರುತ್ತೆ ಅಂತ. ಈಗ ನೋಡಿ, ಕ್ವಶನ್ ನೋಡಿ, ನಿಮ್ಗೆ ಇಂಗ್ಲಿಷ್ ಮತ್ತೆ ಹಿಂದಿಲಿ ಇರುತ್ತೆ ಕ್ವಶನ್ಸ್ ಯಾವಾಗಲೂ. ಓಕೆ, ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೀನಿ. ಆಫ್ಟರ್ ದ ಫಾಲ್ ಆಫ್ ಗುಪ್ತಾಸ್, ಡಿಫರೆಂಟ್ ಕಿಂಗ್ಡಮ್ಸ್ ಎಮರ್ಜ್ಡ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ. ಅಮಾಂಗ್ ದೆಮ್ ದ ಮೌಖರೀಸ್ ಎಮರ್ಜ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಏರಿಯಾಸ್. ಅಂದ್ರೆ ಗುಪ್ತರ ನಂತರ ಅವರ ಒಂದು ನಂತರ ಯಾವವಾದ ಡೈನೆಸ್ಟಿಗಳು, ರಾಜಮನೆತನಗಳು ಬರ್ತವೆ. ಅದರಲ್ಲಿ ಇವರೇ ಕೇಳಿದ್ದಾರೆ, 4-5 ಬರುತ್ತೆ ಇಂಪಾರ್ಟೆಂಟ್ ಆಗಿ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ. ಅದರಲ್ಲಿ ಮೌಖರೀಸ್ ಅಂತಕ್ಕಂಥದ್ದು ಎಮರ್ಜ್ ಆಗ್ತಾರೆ. ಅವರ ರಾಜಧಾನಿ ಅಂದ್ರೆ ಯಾವ ರೀಜನ್ ಅಲ್ಲಿ ಅವರು ಇದ್ರು ಅಂತ ಕೇಳ್ತಾರೆ. ಆಕ್ಚುಲಿ ಪುಷ್ಯಭೂತಿ, ತಾಣೇಶ್ವರದ ಪುಷ್ಯಭೂತಿ ಅವರಿದ್ರು. ಪುಷ್ಯಭೂತಿ ತಾಣೇಶ್ವರನ ಕೊಟ್ಟಿದ್ದಾನೆ. ಆದ್ರೆ ಅವರು ಪುಷ್ಯಭೂತಿ ಅವರು ಇಲ್ಲಿ ಮೌಖರೀಸ್ ಕನೌಜ್ ಅಲ್ಲಿ ಇರ್ತಾರೆ. ಕನೌಜ್ ಅವರ ರಾಜಧಾನಿ ಆಗಿರುತ್ತೆ. ಸೊ ಗುಪ್ತರ ನಂತರ ಹೂಣರು, ನೋಡಿ ಗುಪ್ತರ ಪೀರಿಯಡ್ ಅಲ್ಲಿ ನಮ್ಗೆ ಹೂಣರು ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಬಟ್ ಅವರು ಟೈಮ್ ಪೀರಿಯಡ್ ಅಟ್ಯಾಕ್ ಮಾಡಿ ಅಲ್ಲಲ್ಲಿ ಇಲ್ಲಲ್ಲಿ ಒಂಚೂರು ವಶಪಡಿಸ್ಕೋತಾರೆ. ಆದ್ರೆ ಅವ್ರ ಟೈಮ್ ಪೀರಿಯಡ್ ಕಮ್ಮಿ ಇರುತ್ತೆ, 30 years ಇರುತ್ತೆ. ಬಟ್ ಅದಕ್ಕಿಂತ ನಂತರ ಬರ್ತಕ್ಕಂಥದ್ದು ಮೌಖರೀಸ್ ಮತ್ತೆ ಮೈತ್ರಕಾಸ್ ಮತ್ತೆ ಪುಷ್ಯಭೂತೀಸ್, ತಾನೇಶ್ವರದ ಪುಷ್ಯಭೂತಿಗಳಾಗಿರ್ಬೋದು, ಗೌಡಾಸ್, ನೀವು ಬೆಂಗಾಲ್ ರೀಜನ್ ಅಲ್ಲಿ ನೋಡ್ತೀವಿ ನಾವು. ಓಕೆ, ಸೊ ಮೌಖರೀಸ್ ರಾಜಧಾನಿ ಉತ್ತರ ಪ್ರದೇಶದ, ಈಗಿನ ಉತ್ತರ ಪ್ರದೇಶ ಕನೌಜ್ ಹತ್ರ ಇರುತ್ತೆ. ಮತ್ತೆ ಮೈತ್ರಕಾಸ್ ರಾಜಧಾನಿ ಗುಜರಾತ್, ವಲ್ಲಭಿ ಆಸ್ ಎ ಕ್ಯಾಪಿಟಲ್. ನೋಡಿ, ಇದೆಲ್ಲ ಆಪ್ಷನಲ್ ಕೊಟ್ಟಿದ್ದಾನೆ. ನೋಡಿ, ವಲ್ಲಭಿ ಇದೆ, ತಾನೇಶ್ವರ ಇದೆ, ಕನೂರ್ ಇದೆ, ಕನೌಜ್ ಇದೆ. ಓಕೆ, ಇವನ್ ಪುಷ್ಯಭೂತಿ ಅವರು ತಾನೇಶ್ವರ ಅವರ ಕ್ಯಾಪಿಟಲ್ ಆಗಿರುತ್ತೆ. ಇವರೆಲ್ಲ ಗುಪ್ತರ ನಂತರ ಬಂದಿರತಕ್ಕಂಥ ರಾಜಮನೆತನಗಳು. ಓಕೆ, ಸೊ ಈ ತರ ನೋಡಿ ಹೆಂಗ್ ಕ್ವಶನ್ಸ್ ಬರ್ತವೆ ಅಂತ. ನೀವು ಅದಕ್ಕೆ ಇಲ್ಲಿ ಏನಂದ್ರೆ ತುಂಬಾ ಡೀಟೇಲ್ ಏನ್ ಬರಲ್ಲ, ತುಂಬಾ ಡೀಟೇಲ್ ಇನ್ ಡೆಪ್ತ್ ಏನ್ ಕೇಳಲ್ಲ. ಇಲ್ಲಿ ನಿಮ್ಗೆ ಮೇಲ್ ಕೇಳ್ತಾ ಹೋಗ್ತಾನೆ. ಹಾಗಾಗಿ ನೀವು ಒಂದ್ಸಲ ಮೇಲ್ ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬುಕ್ಸ್ಗಳು ಕೂಡ ಸಿಗ್ತವೆ ನಿಮಗೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ. ನೋಡಿ, ಇದು ಸ್ಟ್ಯಾಟಿಕ್ GK ಅಂತ ಕರಿತೀವಿ, ಸ್ಟ್ಯಾಟಿಕ್ ಕರೆಂಟ್ ಅಫೇರ್ ಅಂತ. ಕರೆಂಟ್ ಅಫೇರ್ಸ್ ನಿಮಗೆ ಸುದ್ದಿಯಲ್ಲಿ ಇರೋದು ಬರುತ್ತೆ. ಈ GK ಪೇಪರ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ, ಹಿಸ್ಟ್ರಿ, ಪೊಲಿಟಿ, ಓಕೆ, ಅಂದ್ರೆ ಸಂವಿಧಾನ, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಓಕೆ, ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಕರೆಂಟ್ ಅಫೇರ್ ಅಲ್ಲಿ ಸ್ಟ್ಯಾಟಿಕ್ ಇರುತ್ತೆ, ಮತ್ತೆ ಇತ್ತೀಚೆಗೆ 1 ವರ್ಷದ ರೀಜನ್ ಅಲ್ಲಿ ಏನೇನಾಗಿರುತ್ತೆ ಅದು ಇರುತ್ತೆ. ಈಗ ನೋಡಿ, ಸ್ಟ್ಯಾಟಿಕ್ ಇದು. ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಅಂದ ತಕ್ಷಣ ನಿಮಗೆ ಕಂಪನಿ, ಪಬ್ಲಿಕ್ ಸೆಕ್ಟರ್ ನಮ್ಮ ಗೌರ್ಮೆಂಟ್ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿಗಳು. ಇದನ್ನ ನಾವು 2 ರೀಜನ್ ಮಾಡ್ತೀವಿ. ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ಇದು ಕ್ವಶನ್ ಈಸಿ ಇದೆ, ಯಾಕಂದ್ರೆ ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ. ರೈಟ್ ಆನ್ಸರ್ BHEL ಅಲ್ವಾ. ಅದಾನಿ ಗ್ರೂಪ್, ರಿಲಯನ್ಸ್ ಜಿಯೋ ಅವ್ರದ್ದು, ಅಂದ್ರೆ ರಿಲಯನ್ಸ್ ಅವ್ರದ್ದು ಬೇರೆ, ಟಾಟಾ ಅದೆಲ್ಲ ಪ್ರೈವೇಟ್ ಕಂಪನಿಗಳು, ಪಬ್ಲಿಕ್ ಅಲ್ಲ. ಇಲ್ಲಿ ನಾವು ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂದಾಗ ಸ್ನೇಹಿತರೆ 2 ವಿಧ ಮಾಡ್ತೀವಿ. ತುಂಬಾ ಇದೆ ಆಕ್ಚುಲಿ. ಅದನ್ನ ಎನರ್ಜಿ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್, ಎಂಜಿನಿಯರಿಂಗ್ ಸೆಕ್ಟರ್ ಅಂತ ಮಾಡ್ತೀವಿ. ಇನ್ನು ಈ ಕ್ವಶನ್ ಇದರಲ್ಲಿ ಇನ್ನೊಂದ್ ತರ ಕೇಳ್ತಾನೆ ನಿಮ್ಗೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ. ಮಿನಿರತ್ನ ಕಂಪನೀಸ್, ಓಕೆ, ನವರತ್ನ ಕಂಪನೀಸ್, ಆ ತರ 2-3 ಡಿವಿಷನ್ಸ್ ಇದೆ. ಇದನ್ನು ಕೂಡ ನಿಮಗೆ ನಾನು ಮುಂದೆ ತಗೋತೀನಿ ಕ್ವಶನ್ಸ್ಗಳು. ಅದೇ ನಾನು ಡೀಟೇಲ್ ಆಗಿ ನನ್ನ ಲಿಸ್ಟ್ ನ ಕೊಡ್ತಾ ಹೋಗ್ತೀನಿ, ಅಥವಾ ನಮ್ಮ ಗೌರ್ಮೆಂಟ್ ವೆಬ್ಸೈಟ್ ಹೋದ್ರು ಕೂಡ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಎನರ್ಜಿ ಸೆಕ್ಟರ್ ಅಲ್ಲಿ ಕೋಲ್ ಇಂಡಿಯಾ ಇದೆ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ONGC ಇದೆ, IOCL ಇದೆ, BPCL ಇದೆ, HPCL ಇದೆ, ಓಕೆ, ಗೈಲ್ ಇದೆ, ಆಯಿಲ್ ಇಂಡಿಯಾ ಲಿಮಿಟೆಡ್ ಇದೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಬಂದ್ರೆ BHEL ಇದೆ, HAL ಇದೆ, SAIL ಇದೆ, BEL ಇದೆ. ಓಕೆ, ಸೊ ಇದೆಲ್ಲ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. ಫೈನ್, ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಆರ್ಮಿ ವಾಸ್ ಫಾರ್ಮ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್. ನಮ್ಮ INA ಅಂತ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾರು ಸರ್, ಯಾರು INA ಪ್ರಮುಖವಾಗಿ. ನಾವು INA ಅಂತ ತಕ್ಷಣ ಯಾರ ಹೇಳ್ತೀವಿ ನಾವು, ಸುಭಾಷ್ ಚಂದ್ರ ಬೋಸ್. ಯಾರು ಸರ್, ಸುಭಾಷ್ ಚಂದ್ರ ಬೋಸ್. ಫೈನ್ ಸರ್, ಬಟ್ ಇದನ್ನ ಫಾರ್ಮ್ ಮಾಡಿ ಸುಭಾಷ್ ಚಂದ್ರ ಬೋಸ್ ಅಲ್ಲ, ಬೇರೆಯವರು. ಬೇಕಾದ್ರೆ ಅದನ್ನು ಎಕ್ಸಾಮ್ ಅಲ್ಲಿ ಕೇಳಿದಂಗೆ ಕೂಡ. ಇದನ್ನ ಆಗಿದ್ದಲ್ಲಿ ಸಿಂಗಾಪುರ್ ಅಲ್ಲಿ 2ನೇ ವರ್ಲ್ಡ್ ವಾರ್ ಟೈಮಲ್ಲಿ ಭಾರತೀಯ ಒಂದು ಅಷ್ಟು ಸೈನಿಕರನ್ನ ಜಪಾನ್ ಏನೋ ಒಂದು
ಕ್ಯಾಪ್ಚರ್ ಮಾಡ್ಕೊಳೋದ ಇವ್ರನ್ನೆಲ್ಲ ಜೈಲಲ್ಲಿ ಇಟ್ಟಿರ್ತಾರೆ. ಆ ಟೈಮಲ್ಲಿ ಪ್ರಮುಖವಾಗಿ ಮೋಹನ್ ಸಿಂಗ್ ಅಂತಕ್ಕಂಥವ್ರು, ಓಕೆ, ಕರ್ನಲ್ ಮೋಹನ್ ಸಿಂಗ್ ಅಂತಕ್ಕಂಥವ್ರು ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಮಾಡ್ತಕ್ಕಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ ಆರ್ಮಿ ಅಂತ. ಬಟ್ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್. ಫಸ್ಟ್ ಸಿಂಗಾಪುರ್ ಅಲ್ಲಿ ಮಾಡ್ತಾರೆ, ಒಂದು ಇದರಿಂದ ಹೆಂಗ್ ಹೊರಗೆ ಬರಬೇಕು, ಹೆಂಗ್ ಮಾಡಬೇಕು ಅಂತ ಹೇಳಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಫೈಟ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ವಿತ್ ದ ಹೆಲ್ಪ್ ಆಫ್ ದ ಜಪಾನೀಸ್. ಯಾಕಂದ್ರೆ ಅವಾಗ ಏನಕ್ಕೆ ಅಂದ್ರೆ ಈಗ ಬ್ರಿಟಿಷರು ಭಾರತದ ಸೈನಿಕರನ್ನ ತಗೊಂಡೋಗಿರ್ತಾರೆ, ಬ್ರಿಟಿಷ್ ಆಳ್ತಿದ್ರಲ್ವಾ, ಜಪಾನ್ ಮೇಲೆ ಹೋಗಿರ್ತಾರೆ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಡ್ತಾರೆ. ಅವಾಗ ಜಪಾನ್ ಇಂದ ಹೆಂಗ್ ಹೊರಗೆ ಬರಬೇಕು, ಸೊ ನಾವು ಬ್ರಿಟಿಷರ ವಿರುದ್ಧ ಹೋರಾಡ್ತೀವಿ, ನಮಗ್ ಸಹಾಯ ಮಾಡಿ ಅನ್ಕೊಂಡು ಬರ್ತಕ್ಕಂಥ ಒಂದು INA. ಸೊ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಮತ್ತೆ ಇದನ್ನ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳ್ಬೋದು. 1942 ಎಲ್ಲಿ ಸರ್? ಸಿಂಗಾಪುರ್ ಲೊಕೇಶನ್ ಅಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಿಸ್ ಇಸ್ ಫೌಂಡಿಂಗ್, ಇದನ್ನು ಫೌಂಡ್ ಮಾಡಿದಾರೋ ಮೋಹನ್ ಸಿಂಗ್ ಅಂತಕ್ಕಂಥವ್ರು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ ಇಲ್ಲಿ ಇದೇ ಕ್ವಶನ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ 3-4 ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದೀನಿ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಬಂದಿವೆ ಕೂಡ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಚೋಳ ರೂಲರ್ ರಾಜರಾಜ ಒನ್ ರೂಲ್ಡ್ ಫ್ರಮ್ 985 AD ಟು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಈಗ ಚೋಳ ಸಂಸ್ಥಾನ ನೋಡಿ ಹೆಂಗಿದೆ ಕ್ವಶನ್ಸ್. ಇಲ್ಲಿ ಚೋಳಲ್ಲಿ ಪ್ರಮುಖ ರಾಜರು ಯಾರು ನಿಮ್ಗೆ ಗೊತ್ತಿರಬೇಕು, ಅವರ ಟೈಮ್ ಪೀರಿಯಡ್ ಏನು ಅಂತ ಗೊತ್ತಿರಬೇಕು. ಇಲ್ಲಿ AD ಅಂದ್ರೆ ಒಂದೇ, ನಿಮಗೆ ಸಿ ಅಂತ ಕಾಮನ್ ಎರಾ ಅಂತ ಕರಿತೀವಿ, ಅಮೈನೋ ಡಿಯೋ ಅಂತ ಕರಿತೀವಿ. ಸೊ ತಲೆ ಕೆಡ್ಸ್ಕೊಬೇಡಿ, AD ಮತ್ತೆ CA ಇಸ್ ಸೇಮ್. ಓಕೆ, ಇದೆರಡು ಸೇಮ್. ಅದೇ ತರ ಬಿಫೋರ್ ಕ್ರೈಸ್ಟ್ ಅನ್ನೋದು ಮತ್ತೆ BCE, ಓಕೆ, ಬಿಫೋರ್ ಕಾಮನ್ ಎರಾ ಅಂತೀವಿ, ಇದೆರಡು ಸೇಮ್. ಸೊ ಯೂಶಲಿ ಕಾಮನ್ ಎರಾ ಅಥವಾ AD ಅಂತ ಕೊಡ್ತಾನೆ, ಅಥವಾ BC ಅಥವಾ BC ಅಂತ ಕೊಡ್ತಾನೆ. ಸೊ ಇದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಈಗ 985 ಇದೆ ಅಂದ್ರೆ ಇದು ಆಫ್ಟರ್ ಕ್ರೈಸ್ಟ್ ಅಂತ ಅಲ್ವಾ, ಸೊ ಕಾಮನ್ ಎರಾ ಅದರಲ್ಲಿ ಬರುತ್ತೆ. ಸೊ 985 ಟು 1014 AD ಟೈಮಲ್ಲಿ ಈ ರಾಜರಾಜ ಒಂದಿರ್ತಾನೆ. ಸೊ ಇಲ್ಲಿ ಪ್ರಮುಖ ದೊರೆಗಳನ್ನ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಯಾವ ಒಂದು ಟೈಮ್ ಪೀರಿಯಡ್ ಇಲ್ಲಿ ಚೋಳ ಪೀರಿಯಡ್ ಇದು. 9th ಸೆಂಚುರಿಯಲ್ಲಿ ಇರ್ತಾರೆ. ಸೊ ಅಲ್ಲಿ ವಿಜಯಾಲಯ ಚೋಳ ಆಗಿರ್ಬೋದು, ಆಮೇಲೆ ಆದಿತ್ಯ, ಎಸ್ಪೆಷಲಿ ರಾಜರಾಜ ಚೋಳ, ರಾಜೇಂದ್ರ ಚೋಳ, ಇವರೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕುಲತುಂಗ, ರಾಜೇಂದ್ರ 3. ಓಕೆ, ಸೊ ಇವೆಲ್ಲ ಒಂದ್ಸಲ ನೋಡ್ಕೊಳ್ಳಿ, ಹಾಗೆ ಕಣ್ಣಾಡ್ಸ್ಕೊಳ್ಳಿ. ಅದೇ ರೀತಿ ನಿಮಗೆ ಚೋಳ ಆದ್ಮೇಲೆ ಚಾಲುಕ್ಯನೂ ಕೇಳ್ಬೋದು, ಹೊಯ್ಸಳನೂ ಕೇಳ್ಬೋದು. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಆಫ್ ದ ಫಾಲ್. ನೋಡಿ ಇದು ಕರೆಂಟ್ ಅಫೇರ್ ರಿಲೇಟೆಡ್. ಆದ್ರೆ ಆ ಟೈಮಲ್ಲಿ ಏನೋ ನಿಮಗೆ ಏನಾಗಿತ್ತು ಅಂದ್ರೆ ಇಂಡಿಯಾದಲ್ಲಿ ಮುಂಬೈಲಿ ಒಂದು ಮೀಟಿಂಗ್ ಆಗಿರುತ್ತೆ. ಅಂದ್ರೆ ಈ ಬೇರೆ ಸ್ಪೋರ್ಟ್ಸ್, ಎಸ್ಪೆಷಲಿ ಕ್ರಿಕೆಟ್ T20 ಫಾರ್ಮೆಟ್ ಸೇರ್ಪಡೆ ಆಗ್ಬೇಕು ಅಂತೆಲ್ಲ. ಸೊ ಅವಾಗ ಸುದ್ದಿಯಲ್ಲಿ ಇರ್ತವೆ, ಬೇರೆ ಬೇರೆ ಕಾರಣದಲ್ಲಿ ಸುದ್ದಿಯಲ್ಲಿ ಇರ್ತವೆ. ಹಂಗಾಗಿ ಈ ತರ ಕ್ವಶನ್ಸ್ ಬರ್ತವೆ. ಹಂಗೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ವರ್ಷದಲ್ಲಿ ಏನ್ ಕರೆಂಟ್ ಅಫೇರ್ ಇದೆ, ಅಲ್ಲಿ ಯಾವ್ದು ಸುದ್ದಿಯಲ್ಲಿ ಇದೆ ಅದನ್ನ ನೀವು ಡೀಟೇಲ್. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಆರ್ಗನೈಸೇಷನ್ ಸುದ್ದಿಯಲ್ಲಿದ್ರೆ ಅದ್ರ ಹೆಡ್ ಕ್ವಾರ್ಟರ್ಸ್ ಯಾರು, ಅದರ ಪ್ರೆಸಿಡೆಂಟ್ ಯಾರು, ಓಕೆ, ಅದು ಯಾವಾಗ ಸ್ಥಾಪನೆ ಆಯ್ತು, ಹಿಂಗೆ ಕ್ವಶನ್ಸ್ ಗಳು ಬರ್ತವೆ. ಅದೇ ರೀತಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತಕ್ಕಂಥದ್ದು 1927 ಸ್ಥಾಪನೆ ಆಗುತ್ತೆ. ಇದರ ಪ್ರೆಸಿಡೆಂಟ್ ಯಾರು ಗೊತ್ತಿರಬೇಕು. ಫಸ್ಟ್ ಪ್ರೆಸಿಡೆಂಟ್ ಸ್ಥಾಪನೆ ಮಾಡಿದ್ದು. ಅಟ್ ಪ್ರೆಸೆಂಟ್ ಯಾರು ಅದರ ಅಧ್ಯಕ್ಷ, ಪ್ರೆಸಿಡೆಂಟ್ ಯಾರು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಲಿದೆ. ಪ್ರೆಸೆಂಟ್ ಪ್ರೆಸಿಡೆಂಟ್ PT ಉಷಾ ಅವರು. ಇದು 1927 ಸರ್ ದೋರಾಬ್ಜಿ ಟಾಟಾ, ಓಕೆ, ದೋರಾಬ್ಜಿ ಟಾಟಾ ಅಂತಕ್ಕಂಥವ್ರು ಫಸ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ. ಡಾಕ್ಟರ್ AG ನೊಹೆರನ್ ಅಂತಕ್ಕಂಥವ್ರು ಸೆಕ್ರೆಟರಿ ಆಗಿರ್ತಾರೆ. ಅವ್ರು ಸೆಕ್ರೆಟರಿ, ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. 1927 ಸ್ಥಾಪನೆ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ PT ಉಷಾ ಅದರ ಪ್ರೆಸಿಡೆಂಟ್ ಆಗಿದ್ದಾರೆ ಭಾರತದ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಮಾರ್ಕ್ಸ್ ದ ಈಸ್ಟರ್ನ್ ಮೋಸ್ಟ್ ಬೌಂಡ್ರಿ ಆಫ್ ದ ಹಿಮಾಲಯ. ಹಿಮಾಲಯದ ಈಸ್ಟರ್ನ್ ಮೋಸ್ಟ್ ಬೌಂಡ್ರಿ ಅಂದ್ರೆ ಪೂರ್ವದ ಬೌಂಡ್ರಿ ಯಾವುದು ನೋಡಿ. ಇದು ಭಾರತ ಅಂತ ತಗೊಂಡ್ರೆ ಇದು ಪೂರ್ವ, ಇದು ಪಶ್ಚಿಮ ಅಲ್ವಾ ಸರ್. ಪೂರ್ವದ ಬೌಂಡ್ರಿ ಅಂದ್ರೇನು, ಇಲ್ಲಿ ಬರ್ತಕ್ಕಂಥ ಯಾವುದು ಸರ್? ಬ್ರಹ್ಮಪುತ್ರ ನದಿ ಅಲ್ವಾ. ಇದೇ ತರ ನಮ್ಮ ಲಾಸ್ಟ್ ರಿವರ್ ಬ್ರಹ್ಮಪುತ್ರ ನದಿ ಇಲ್ಲಿಂದ ಬರುತ್ತೆ, ಟಿಬೇಟ್ ಇಂದ. ಸೊ ಬ್ರಹ್ಮಪುತ್ರ ಇಸ್ ದ ರೈಟ್ ಆನ್ಸರ್. ಹಿಮಾಲಯದ ಬಗ್ಗೆ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ. ಹಂಗೆ ಬೆಟ್ಟ ಗುಡ್ಡಗಳ ಬಗ್ಗೆ ತಿಳ್ಕೊಳ್ಳಿ, ಅಂದ್ರೆ ಪೀಕ್ಸ್, ಓಕೆ, ಹಿಲ್ಸ್ ಬಗ್ಗೆ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮುಂದೆ ಕ್ವಶನ್ಸ್ ತಗೋತೀನಿ, ಅಲ್ಲಿ ನಾನು ನಿಮ್ಗೆ ಲಿಸ್ಟ್ಗಳನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಪದ್ಮಭೂಷಣ ಅವಾರ್ಡಿ ಉಸ್ತಾದ್ ಸಬ್ರಿ ಖಾನ್ ಪ್ಲೇಡ್ ವಿಚ್ ಆಫ್ ದ ಫಾಲೋಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಓಕೆ, ಇವರು ಪದ್ಮಭೂಷಣ ಸಿಕ್ಕಿತ್ತು, ಹಂಗಾಗಿ ಕೊಡ್ತಾರೆ ನೋಡಿ. ಈ ತರದ್ದೆಲ್ಲ ನಿಮ್ಗೆ ಏನಾಗಿರುತ್ತೆ, ಆರ್ಟ್ಸ್ ಅಂಡ್ ಕಲ್ಚರ್ ಅಂತ ಬರುತ್ತೆ, ಕಲೆ ಮತ್ತು ಸಂಸ್ಕೃತಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಸ್ಟ್ಯಾಟಿಕ್ ಕ್ವಶನ್ಸ್ಗಳು ತುಂಬಾ ಬರ್ತವೆ SSCಗಳಲ್ಲಿ. ಈಗ ಇವರು ಸಾರಂಗಿ ನುಡಿಸ್ತಾ ಇದ್ರು, ಓಕೆ, ಸಾರಂಗಿ ನುಡಿಸ್ತಾರೆ, ಸಾರಂಗಿ ಈ ರೀತಿ ಇರುತ್ತೆ. ಓಕೆ, ಸೊ ಇಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಡಿಯೋನ ಮಾಡಿದೀವಿ, ಎಸ್ಪೆಷಲಿ RRB, ರೈಲ್ವೆ, SSC
ಓಕೆ, ಗ್ರೂಪ್ ಸಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಆರ್ಟ್ ಅಂಡ್ ಕಲ್ಚರ್ ಅಂತ. ಇದರಲ್ಲಿ ನಿಮಗೆ ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು, ಓಕೆ, ಈ ತರ ಬೇರೆ ಮತ್ತೆ ಪೇಂಟಿಂಗ್ ಫಾರ್ಮ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಮತ್ತೆ ಒಂದಷ್ಟು ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾನು ಕವರ್ ಮಾಡಿ ಒಂದೇ ವಿಡಿಯೋದಲ್ಲಿದೆ. ಓಕೆ, ಇದನ್ನ ಒಂದ್ಸಲ ನೀವು ಚೆಕ್ಔಟ್ ಮಾಡಿ, ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ನಾನು ಕೆಳಗಡೆ. ಓಕೆ, ಯಾಕಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕ್ವಶನ್ ತಗೊಂಡಿದ್ದೀನಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇಂಡಿಯಾಸ್ ನ್ಯಾಷನಲ್ ಅಕಾಡೆಮಿ ಆಫ್ ಡ್ಯಾನ್ಸ್ ಅಂತ. ನ್ಯಾಷನಲ್ ಅಕಾಡೆಮಿ ಆಫ್ ಡ್ಯಾನ್ಸ್ ಸಂಗೀತ ನಾಟಕ ಅಕಾಡೆಮಿ ನೋಡ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಿಂಗೆ ಒಂದಷ್ಟು ಸ್ಟ್ಯಾಟಿಕ್ ಕ್ವಶನ್ಸ್ ಗಳು ಬರ್ತವೆ. ಆರ್ಟ್ ಅಂಡ್ ಕಲ್ಚರ್ SSC RRBಗೋಸ್ಕರನೇ ಮಾಡಿರ್ತಕ್ಕಂಥ ವಿಡಿಯೋ ಇದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ನಾನು, ಅಥವಾ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಡೀಲ್ಸ್ ವಿತ್ ದ ಕಂಪೋಸಿಷನ್ ಆಫ್ ದ ರಾಜ್ಯಸಭಾ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಈ ಒಂದು GK ನಿಮಗೆ ಏನೇನು ಬರುತ್ತೆ, ಹಿಸ್ಟ್ರಿ ಇತಿಹಾಸ ಕ್ವಶನ್ಸ್ ಬರುತ್ತೆ, ಭೂಗೋಳ ರಿಲೇಟೆಡ್ ಬರುತ್ತೆ, ಆಮೇಲೆ ನಿಮಗೆ ಸಂವಿಧಾನ ರಿಲೇಟೆಡ್ ಬರುತ್ತೆ, ಆಮೇಲೆ ನಿಮ್ಗೆ ಅರ್ಥಶಾಸ್ತ್ರ ರಿಲೇಟೆಡ್ ಬರುತ್ತೆ. ಓಕೆ, ಆಮೇಲೆ ಕರೆಂಟ್ ಅಫೇರ್, ಸಿ ಎ ಸ್ಟ್ಯಾಟಿಕ್ ಬರ್ಬೋದು, ಕರೆಂಟ್ ಅಫೇರ್ ಬರೋದು. ಓಕೆ, ಕರೆಂಟ್ ಅಫೇರ್ ಓದ್ಕೊಳ್ಳಿ, ಸ್ಟ್ಯಾಟಿಕ್ ಒಂದಷ್ಟು ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಿದೆ, ಕಂಪೋಸಿಷನ್ ಆಫ್ ರಾಜ್ಯಸಭಾ ಅಂದ್ರೆ ರಾಜ್ಯಸಭಾದಲ್ಲಿ ಇಷ್ಟು ಸೀಟ್ಸ್ ಇರಬೇಕು ಅಲ್ವಾ, 250 ಸೀಟ್ ಇರಬೇಕು ಮ್ಯಾಕ್ಸಿಮಮ್ ಇರೋದು. ಅದರಲ್ಲಿ 12 ಮೆಂಬರ್ಸ್ ಏನೋ ನಾಮಿನೇಟ್ ಆಗ್ತಾರೆ, ಪ್ರೆಸಿಡೆಂಟ್ ನಾಮಿನೇಟ್. ಇವೆಲ್ಲ ಹೇಳ್ತಕ್ಕಂಥದ್ದು ಏನಿದೆ, ಆರ್ಟಿಕಲ್ 80 ಹೇಳುತ್ತೆ. ಹಂಗೆ 84 ಏನ್ ಹೇಳುತ್ತೆ ಹೇಳಿ, 76 ವೆರಿ ಇಂಪಾರ್ಟೆಂಟ್, ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ 76. 84 ಏನ್ ಹೇಳುತ್ತೆ, ಪಾರ್ಲಿಮೆಂಟ್ ನ ಮೆಂಬರ್ಶಿಪ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳುತ್ತೆ. 84 ಕ್ವಾಲಿಫಿಕೇಶನ್ ಮೆಂಬರ್ಶಿಪ್ ಆಫ್ ದ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ಗೆ ಆಯ್ಕೆ ಆಗ್ಬೇಕು ಅಂತ ಎಷ್ಟು ವರ್ಷ ಅವ್ರಿಗೆ ಇದಿರ್ಬೇಕು ಮೆಂಬರ್ಶಿಪ್, ಅವರ ಒಂದು ಸಿಟಿಸನ್ಸ್ ಆಫ್ ಇಂಡಿಯಾ ಏನು, ಸೊ ಅವೆಲ್ಲ ನಿಮಗೆ ಅದು ಹೇಳುತ್ತೆ. 76 ಅಟಾರ್ನಿ ಜನರಲ್ ಅಂದ್ರೆ ಅಟಾರ್ನಿ ಜನರಲ್ ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ, ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗುವಂತಹ ಒಂದು ಕ್ವಾಲಿಫಿಕೇಶನ್ ಹತ್ರ ಇರಬೇಕು ಅಂತ ಹೇಳುತ್ತೆ. 92 ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ನಾಟ್ ಪ್ರಿಸೈಡ್ ವೈಲ್ ರೆಸೊಲ್ಯೂಷನ್ ಆಫ್ ಹಿಸ್ ರಿಮೂವಲ್ ಫ್ರಮ್ ಆಫೀಸ್ ಅಂಡರ್ ಕನ್ಸಿಡರೇಷನ್ ಅಂತ ಹೇಳುತ್ತೆ. ಅಂದ್ರೆ ಈಗ ಏನು ಸ್ಪೀಕರ್ ಅಂತ ಹೇಳ್ತೀವಲ್ಲ, ಸ್ಪೀಕರ್ ಆಗಿರ್ಬೋದು, ಡೆಪ್ಯೂಟಿ ಸ್ಪೀಕರ್ ಆಗಿರ್ಬೋದು, ಈ ಪಾರ್ಲಿಮೆಂಟ್ ಅಲ್ಲಿ ಅವರನ್ನ ಪದಚ್ಯುತಿ ಮಾಡಬೇಕಾದ್ರೆ ಅವರು ಆ ಸೀಟ್ ಮೇಲೆ ಕೂತ್ಕೊಳ್ಳಂಗಿಲ್ಲ. ಅದು 92ನೇ ವಿಧಿ ಹೇಳುತ್ತೆ ಆರ್ಟಿಕಲ್. ನಿಮ್ಗೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ತಗೊಂಡು, ಯಾಕಂದ್ರೆ ದಿಸ್ ಎಕ್ಸಾಮ್ ಈಸ್ ನಿಮಗೆ MCQ ಟಿಕ್ ಮಾಡೋದು ಕಂಪ್ಯೂಟರ್ ಅಲ್ಲಿ, ಬಟ್ ಕ್ವಶನ್ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಮತ್ತೆ ಹಿಂದಿಲಿ ಇರುತ್ತೆ. ಹಾಗಾಗಿ ನಾನು ಇಂಗ್ಲಿಷ್ ಅಲ್ಲೇ ತಗೊಂಡಿದ್ದೀನಿ, ನೀವು ಎಕ್ಸ್ಪ್ಲನೇಷನ್ ಕೂಡ. ಕನ್ನಡ ಬೇಕಾ, ನಾವು ಇದೆಲ್ಲ ಮಾಡಿದ್ದೇವೆ, GK ರಿಲೇಟೆಡ್ ಆಗಿರ್ಬೋದು. ನೋಡಿ, ಇವತ್ತು ಕೂಡ ನಾವು ಶೇರ್ ಮಾಡಿದ್ವಿ ಸಂವಿಧಾನ ಒಂದು ಕಂಪ್ಲೀಟ್ ಕನ್ನಡದಲ್ಲಿ ಇರ್ತಕ್ಕಂಥ ವಿಡಿಯೋ, ಒಂದೇ ವಿಡಿಯೋದಲ್ಲಿ 5.5 hour ಇದೆ, ಅದನ್ನು ಓದಿ. ಇದರೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಕನ್ನಡ ಬೇಕು ಅಂದ್ರೆ, ಯಾಕಂದ್ರೆ ಇದು ಇಂಗ್ಲಿಷ್ ಕ್ವಶನ್ಸ್ ಮತ್ತೆ ಇದು ನಿಮಗೆ ಟಿಕ್ ಮಾಡೋದು. ಹಾಗಾಗಿ ನಾನು ಇಂಗ್ಲಿಷಲ್ಲಿ ಎಕ್ಸ್ಪ್ಲನೇಷನ್ ತಗೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್, ವಾಟ್ ಈಸ್ ದ ಎಂಪರಿಕಲಿ ಫಿಕ್ಟೆಡ್ ರಿಲೇಷನ್ ಬಿಟ್ವೀನ್ ದ ರೇಟ್ ಆಫ್ ಚೇಂಜ್ ಆಫ್ ಮನಿ, ವೇಜ್ ಅಂಡ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನೋನ್ ಆಸ್. ನೋಡಿ, ಇದು ಅರ್ಥಶಾಸ್ತ್ರ, ನಿಮ್ಗೆ ಎಕಾನಮಿಕ್ ಸಂಬಂಧಪಟ್ಟಂತೆ. ನೋಡಿ, ಒಂದು ಅನ್ಎಂಪ್ಲಾಯ್ಮೆಂಟು ಕಮ್ಮಿ ಇದ್ರೆ ನಿಮಗೆ, ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ. ಓಕೆ, ರೇಟ್ ಆಫ್ ಇದು ವೇಜು ಜಾಸ್ತಿ ಇರುತ್ತೆ, ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ ಅಲ್ವಾ ಸರ್. ಈಗ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ಎಲ್ಲರೂ ಕೆಲಸ ಇದೆ ಅಂತ ಅರ್ಥ, ಅಂದ್ರೆ ದುಡ್ಡು ಹರಿವಿದೆ, ಆಗ ಹಣದುಬ್ಬರ ಜಾಸ್ತಿ ಆಗುತ್ತೆ, ಸಿಂಪಲ್ ಫಂಡ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿಮಗೆ ನಿರುದ್ಯೋಗ ಕಮ್ಮಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಜಾಸ್ತಿ ಇದೆ ಅಂದ್ರೆ ಕೆಲಸ ಇಲ್ಲ ಅಂತ, ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಕಮ್ಮಿ ಇರುತ್ತೆ, ಹಣದುಬ್ಬರ ಕಮ್ಮಿ ಇರುತ್ತೆ ಅಷ್ಟೇ. ಇದು ಫಿಲಿಪ್ಸ್ ಕರ್ವ್ ಅಂತಕ್ಕಂಥದ್ದು ಹೇಳುತ್ತೆ. ಓಕೆ, ಇವೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಫಿಲಿಪ್ಸ್ ಕರ್ವ್ ಇಂಪಾರ್ಟೆಂಟ್. ಇವೆಲ್ಲ ನಾವು ಒಂದಷ್ಟು ಕರ್ವ್ ರಿಲೇಟೆಡ್ ನಮ್ಮ GK ಸೀರೀಸ್ ಏನಿದೆ ವಿಡಿಯೋ ಪ್ರಶ್ನೋತ್ತರಗಳು ಅಲ್ಲಿ ಕವರ್ ಮಾಡಿದ್ವಿ ಸ್ನೇಹಿತರೆ, ನೋಡ್ಕೋಬಹುದಲ್ಲೂ. ಅದು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ ಕ್ವಶನ್ಸ್ಗಳು. ಇಲ್ಲಿ ಫಿಲಿಪ್ಸ್ ಕರ್ವ್ ನಾನು ನಿಮ್ಗೆ ಅದನ್ನೇ ಹೇಳಿದ್ದು, ಅನ್ಎಂಪ್ಲಾಯ್ಮೆಂಟ್ ಇದು ಇನ್ಫ್ಲೇಷನ್ ರೇಟ್. ಯಾವಾಗ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಇರುತ್ತೆ ಅವಾಗ ರೇಟ್ ಆಫ್ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ. ಯಾಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ತುಂಬಾ ಜನ ಕೆಲಸ ಇದೆ ಅಂತ, ಆಗ ದುಡ್ಡು ಹರಿವಿರುತ್ತೆ, ಆಗ ಹಣದುಬ್ಬರ, ದುಡ್ಡಿದ್ದಾಗ ಖರ್ಚು ಮಾಡ್ತಾರೆ, ಆಗ ರೇಟ್ ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಾಗೆ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಇದ್ದಾಗ ಏನಾಗುತ್ತೆ, ಕಮ್ಮಿ ಇದ್ದಾಗ ಏನಾಗುತ್ತೆ, ಅವಾಗ ಇನ್ಫ್ಲೇಷನ್ಸ್ ನಿಮಗೆ ಕಮ್ಮಿ ಹಣದುಬ್ಬರ ಜಾಸ್ತಿ ಇದ್ದಾಗ, ಇದು ಕಮ್ಮಿ ಇದ್ದಾಗ ಅಲ್ವಾ, ಜಾಸ್ತಿ ಇದ್ದಾಗ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್ ನಿಮಗೆ ಕಮ್ಮಿ ಇರುತ್ತೆ, ಸಿಂಪಲ್. ಅದೇ ರೀತಿ ನಿಮಗೆ ಕೆನಿಸಿಯನ್ಸ್ ಅಂತಕ್ಕಂಥದ್ದು ಮಾಡೆಲ್ ಅಥವಾ ಏನಿದೆ ಆಪ್ಷನ್ 1 ಇಂಪಾರ್ಟೆಂಟ್ ಅಲ್ಲ ಆದಷ್ಟು, ಬಟ್ ಒಂದೇ ಲೈನ್ ಹೇಳಬೇಕು ಅಂದ್ರೆ ಇದೇನು ಹೇಳುತ್ತೆ ಅಂದ್ರೆ, ಹೆಂಗೆ ದುಡ್ಡು ಖರ್ಚಾಗುತ್ತೆ, ಹೆಂಗೆ ಕನ್ಸಂಪ್ಷನ್, ಅದನ್ನ ತಗೊಳ್ಳೋ ಪರ್ಚೇಸ್ ಮಾಡೋರು, ಇನ್ವೆಸ್ಟ್ಮೆಂಟು, ಗೌರ್ಮೆಂಟ್ ಏನು ದುಡ್ಡನ್ನ ವ್ಯವಸ್ಥೆ, ಇದೆಲ್ಲ ನಮ್ಮ ಔಟ್ಪುಟ್ ಏನು ನಮ್ಮ ಒಂದು ಎಕನಾಮಿಕ್ ಚೇಂಜಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಆ ಮಾಡೆಲ್ ಹೇಳ್ತಕ್ಕಂಥದ್ದು. ಇನ್ನು ಬೊಮೋಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಏನ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಮ್ಯಾನೇಜರ್ಸ್ಗಳು ಏನಿರ್ತಾರೆ, ರೆವಿನ್ಯೂನ ಮ್ಯಾಕ್ಸಿಮೈಸ್ ಮಾಡೋದು ಹೆಂಗೆ, ಆಲ್ರೆಡಿ ಇರ್ತಕ್ಕಂಥದ್ದನ್ನ ಸೇಲ್ಸ್ನ ಜಾಸ್ತಿ ಮಾಡೋದು ಹೆಂಗೆ, ಯಾವ ತರ ಟೋಟಲ್ ಇರೋ ಪ್ರಾಫಿಟ್ನ ಜಾಸ್ತಿ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಇನ್ನೊಂದಿದೆ ನಿಮಗೆ,
ಏನಿದೆ ಫ್ರೆಡ್ಮನ್ಸ್ ಮಾಡೆಲ್ ಅಂತ, ಇದೆಲ್ಲ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಎಲ್ಲ ಆಪ್ಷನ್ಸ್ ನಾನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಒಂದೊಂದು ಲೈನಲ್ಲಿ. ಫ್ರೆಡ್ಮನ್ಸ್ ಮಾಡೆಲ್ ಅಂತಕ್ಕಂಥದ್ದು ಏನ್ ಹೇಳುತ್ತೆ ನಿಮಗೆ, ಪ್ರಾಫಿಟ್ ಜೊತೆಗೆ ಇನ್ನು ಏನಿದೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕೂಡ ಅದು ಮಾತಾಡುತ್ತೆ. ಹಾಗಾಗಿ ದಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್. ಫಿಲಿಪ್ಸ್ ಕರ್ವ್ ಬಗ್ಗೆ ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್, ದ ಬರ್ತ್ ಆನಿವರ್ಸರಿ ಆಫ್ ಮಹಾತ್ಮ ಗಾಂಧೀಜಿ ಇಸ್ ಸೆಲೆಬ್ರೇಟೆಡ್ ಆಸ್ ದ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ. ಹೌದು, ಗಾಂಧಿ ಜಯಂತಿಯಾಗಿ ಮಾಡ್ತೀವಿ. ಅವ್ರು ಹುಟ್ಟಿದ್ದೆ ನಾನು. ಯಾವಾಗ ಗಾಂಧೀಜಿ ಹುಟ್ಟಿದ್ರು ಅಂತ ನೋಡಿ, ಗಾಂಧೀಜಿ ಯಾವಾಗ ಹುಟ್ಟಿದ್ರು? ಗುಜರಾತ್ ಪೋರ್ಬಂದರ್ ಹುಟ್ಟಿದ್ರು ಅಲ್ವಾ? ಯಾವಾಗ ಹುಟ್ಟಿದ್ರು? 1869 ಹುಟ್ಟುತ್ತಾರೆ ಅಲ್ವಾ? ಒಂದಷ್ಟು ಬೇಸಿಕ್ ಥಿಂಗ್ಸ್ ಗಾಂಧೀಜಿ ಬಗ್ಗೆನೂ ಕೂಡ ಇತಿಹಾಸದಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಯಾವಾಗ ಹುಟ್ಟರು, ಅವ್ರು ಎಲ್ಲಿ ಹೋದ್ರು, ಆಮೇಲೆ ಬಂದು ಆಮೇಲೆ ಸೌತ್ ಆಫ್ರಿಕಾ ಯಾವಾಗ ಹೋದ್ರು, ಅಲ್ಲಿಂದ ಯಾವಾಗ ಬಂದ್ರು, ಸೊ ಇವೆಲ್ಲ ಇದೆಯಲ್ಲ, ದಂಡಿ ಮಾರ್ಚ್, ಇವೆಲ್ಲ ಒಂದಷ್ಟು ಟೈಮ್ ಪೀರಿಯಡ್ ಇದೆಯಲ್ಲ, ಡೇಟ್ಸ್ಗಳು, ಅದನ್ನ ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್, ಸೈನ್ಸ್ ಬಗ್ಗೆ ಕೇಳ್ತೇನೆ ನೋಡಿ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ದ ಎಲಿಮೆಂಟ್ಸ್ ದಟ್ ಆರ್ ಫೌಂಡ್ ಇನ್ ದ ಗ್ರೂಪ್ಸ್ 3 to 12 of the modern periodic table that constitute the dash ಅಂತಿದೆ. Transition elements are the elements that are found in groups 3 to 12 of the modern periodic table that constitute the dash ಅಂತ. ಅಂದ್ರೆ ನಮ್ಮ ಪೀರಿಯಾಡಿಕ್ ಟೇಬಲ್ 3ರಿಂದ 12 ಇರ್ತಕ್ಕಂಥ ಗ್ರೂಪ್ ಯಾವ ಒಂದು ಬ್ಲಾಕ್ ಅಲ್ಲಿ ಬರುತ್ತೆ ಅಂತ ನೋಡಿ. ಸಿಂಪಲ್ ಕ್ವಶನ್, ತುಂಬಾ ಡೀಟೇಲ್ ಆಗಿ ಕೇಳಲ್ಲ, ಸಿಂಪಲ್. ನೀವೆಲ್ಲನೂ ಕೂಡ ಓದ್ಕೋಬೇಕಿಲ್ಲಿ. ಇದು ಬರ್ತಕ್ಕಂಥ ಡಿ ಬ್ಲಾಕ್ ಅಲ್ಲಿ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್ ಅಂತಿದೆ. ಇದು ಪೀರಿಯಾಡಿಕ್ ಟೇಬಲ್ ನೋಡಿ. ಈ ಒಂದು 3ರಿಂದ 12 ಇದೆಯಲ್ಲ, ಈ ಕಲರ್ ಬ್ಲೂ ಕಲರ್, ದಟ್ ಈಸ್ ಡಿ ಬ್ಲಾಕ್ ಇದು. ಓಕೆ, ಈ ಕಲರ್ ಇದೆ ನೋಡಿ, ಇದು ಎಸ್ ಬ್ಲಾಕ್ ಇದು 1, 2. ಓಕೆ, 13ರಿಂದ 18 ಇದೆಯಲ್ಲ, ದಟ್ ಈಸ್ ಪಿ ಬ್ಲಾಕ್ ಇದು, ಪಿ ಬ್ಲಾಕ್ ಇದು. ಇದು ಡಿ ಬ್ಲಾಕ್, ಇದು ಎಸ್ ಬ್ಲಾಕ್. ಅಂಡ್ ಎಫ್ ಬ್ಲಾಕ್ ಇದೆ ನೋಡಿ, ದಿಸ್ ಇಸ್ ಎಫ್ ಬ್ಲಾಕ್ ಇದು. ಸೊ ಈ ತರ ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ. ಒಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಈ ಒಂದು ಹೀಲಿಯಂ 18 ಇದೆಯಲ್ಲ, ಇದು ಎಷ್ಟಲ್ಲಿದೆ, ಈಗ ಫಾರ್ ಎಕ್ಸಾಂಪಲ್ 13 ಏನಿದೆ, 14 ಏನಿದೆ, ಈ ತರ ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಪೀರಿಯಾಡಿಕ್ ಟೇಬಲ್ ಒಂದ್ಸಲ ಕಣ್ಣಾಡ್ಸ್ಕೊಂಡು ಮೇಲೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್, ವಿಚ್ ಆರ್ಟಿಕಲ್ ಇನ್ ದ ಫಂಡಮೆಂಟಲ್ ಡ್ಯೂಟಿ ಅಪ್ಲೈಸ್ ವೆನ್ ಎ ಕನ್ಸ್ಟ್ರಕ್ಷನ್ ವರ್ಕರ್ ಟೇಕ್ಸ್ ಹಿಸ್ 8 years ಟು ದ ಸೈಟ್ ರಾದರ್ ದೆನ್ ಸೆಂಡಿಂಗ್ ಹಿಮ್ ಟು ಸ್ಕೂಲ್. ನೋಡಿ ಹೆಂಗಿದೆ ಅಪ್ಲಿಕೇಶನ್ ಕ್ವಶನ್ ಇದು. ಅಂದ್ರೆ ನಮ್ಮ ಮೂಲಭೂತ ಕರ್ತವ್ಯ ಇದೆಯಲ್ಲ, ಯಾವ್ದ್ರಲ್ಲಿ ಬರುತ್ತೆ? 4A ಭಾಗದಲ್ಲಿ ಬರುತ್ತೆ ಅಲ್ವಾ? 51A ಆರ್ಟಿಕಲ್ ಇದೆ ವಿಧಿ ಅಲ್ವಾ ಸರ್? ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಚಿಕ್ಕ 8 ವರ್ಷದವರು ಚಿಕ್ಕ ಹುಡುಗರು ಅಲ್ವಾ ಸರ್, ಅವ್ರಿಗೆ 6ರಿಂದ 14 ವರ್ಷ ತನಕ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಕರ್ತವ್ಯ ಅಂತ ಹೇಳಿ, ಯಾರ್ದು? ಗಾರ್ಡಿಯನ್ ಅಥವಾ ಪೇರೆಂಟ್ಸ್ ಕರ್ತವ್ಯ. ಅವರು 8 ವರ್ಷ ಮಗ ಅಂದ್ರೆ ಅವನ ಕನ್ಸ್ಟ್ರಕ್ಷನ್ ಸೈಟ್ ತಗೊಂಡೋಗಿ ತಪ್ಪು. ಈ ಆರ್ಟಿಕಲ್ ಯಾವುದು? 2002ನೇ ಇಸ್ವಿಲಿ ಅಮೆಂಡ್ ಮಾಡ್ತಕ್ಕಂಥದ್ದು ನೋಡಿ. ಫಂಡಮೆಂಟಲ್ ರೈಟ್ಸ್ ಅಂತ, ಡ್ಯೂಟೀಸ್ ಅಂತ ಏನಿದೆ, ಮೂಲಭೂತ ಕರ್ತವ್ಯ ಅಂತ ಏನ್ ಕರ್ತೀವಿ, ಇದು ನಾವು 2002 ಮೊದಲು 10 ಸೇರಿಸ್ತೀವಿ. ಓಕೆ, 2002 86ನೇ ತಿದ್ದುಪಡಿಯಲ್ಲಿ 11 ಸೇರಿಸ್ತೀವಿ. 51A ಸಬ್ ಕ್ಲಾಸ್ ಕೆ ಅಂತ ಸೇರಿಸ್ತೀವಿ. ಇದು ಬರೋದು ಸಬ್ ಕ್ಲಾಸ್ ಕೆ. ಒಟ್ಟು ಈಗ 11 ಇದೆ. ಫಸ್ಟ್ 42ನೇ ಅಮೆಂಡ್ಮೆಂಟ್ ಅಲ್ಲಿ 1976ರಲ್ಲಿ 10 ಫಂಡಮೆಂಟಲ್ ಡ್ಯೂಟೀಸ್ ಸೇರಿಸ್ತೀವಿ, ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನ. ಇಲ್ಲಿ ಕೊಟ್ಟಿದೆ ನೋಡಿ, A to I ತನಕ. ಆಮೇಲೆ ಜೆ ಸೇರಿಸ್ತೀವಿ 2002 86ನೇ ತಿದ್ದುಪಡಿಯಲ್ಲಿ ಸೇರಿಸ್ತೀವಿ. ಆ 2002 ಸೇರಿಸೋದು ಅದೇ, ಅಂದ್ರೆ ಏಜ್ 6 to 14 years ತನಕ ಏನಿದೆ ಅವ್ರಿಗೆ ಎಜುಕೇಶನ್ಸ್ ಕೊಡಬೇಕು ಅನ್ನೋದು ಈ ಒಂದು ಹೇಳ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ 42ನೇ ತಿದ್ದುಪಡಿನೂ ಗೊತ್ತಿರಬೇಕು, ಅಮೆಂಡ್ಮೆಂಟ್ 86ನೇ ಅಮೆಂಡ್ಮೆಂಟ್ ಕೂಡ ಗೊತ್ತಿರಬೇಕು. ಫೈನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ಎಸ್, ನೆಕ್ಸ್ಟ್ ನೋಡಿ, ಇದು ಸೈನ್ಸ್ ರಿಲೇಟೆಡ್. ಐಡೆಂಟಿಫೈ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಏನಂತ ಬರಿತೀವಿ ಅಂತ, ಮೆಗ್ನೀಷಿಯಂ ಅಂಡ್ ಹೈಡ್ರಾಕ್ಸೈಡ್ ನ ನಾವು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದು ಯಾವ್ದಿದು? ಇದು ಮೆಗ್ನೀಷಿಯಂ ಪರಾಕ್ಸೈಡ್, ಪರಾಕ್ಸೈಡ್ ಅಂತ ಕರಿತೀವಿ. Mg2H2 ನ ಎಂತ ಕರಿತೀವಿ? ಮೆಗ್ನೀಷಿಯಂ ಹೈಡ್ರೈಡ್ ಅಂತ ಕರಿತೀವಿ. ಇದು ರಾಂಗ್ ಇದು. ಓಕೆ, MgOH2 ನ ನಾವು ಎಂತ ಕರಿತೀವಿ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಓಕೆ, ನೋಡಿ ಒಂದಷ್ಟು ಹೆಂಗ್ ಬರ್ತವೆ ಕ್ವಶನ್ ಅಂತ ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ಈಸಿ ಕ್ವಶನ್ಸೇ ಅನ್ಕೋಬಹುದು, ಮಾಡರೇಟ್ ಅಂತ. ಇನ್ನು ಮುಂದೆ ಇನ್ನು ಬೇರೆ ಬೇರೆ ಡಿಫಿಕಲ್ಟಿ ಹೆಂಗಿರುತ್ತೆ ಕ್ವಶನ್ಸ್ಗಳು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನೋಡಿ, ನೀವು ಹೆಚ್ಚು ನಮಗೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಫಾಲೋ ಮಾಡಿದಷ್ಟು ನಾವು ಇದನ್ನ ಬೇಗ ಮಾಡ್ತೀವಿ. ವ್ಯೂಸ್ ಬರಲಿಲ್ಲ ಅಂದ್ರೆ ನಾನು ಮಾಡಕ್ ಹೋಗಲ್ಲ ಸ್ನೇಹಿತರೆ. ಯಾವ್ದು ಬೇರೆದು ಎಕ್ಸಾಮ್ಸ್ಗೆ ತುಂಬಾ ರಿಕ್ವೈರ್ಮೆಂಟ್ ಅದನ್ನು ಮಾಡ್ತೀನಿ. ಹಂಗಾಗಿ ನೀವು ಇದನ್ನ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲರಿಗೂ ಕೂಡ ಉಪಯೋಗ ಆಗಲಿ. ಸೊ ಹಾಗಾಗಿ ಮುಂದೆ ಕಂಟಿನ್ಯೂ ಮಾಡೋಣ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಅಲ್ಲೂ ಕೂಡ ತಾವು ಜಾಯ್ನ್ ಆಗ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಲಿಂಕ್ಸ್ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು SSC CGLಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.
ಧನ್ಯವಾದಗಳು ಸ್ನೇಹಿತರೆ.